ಅಂತ ಅಂದ್ಕೊಳ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ನಾವೇನು ಅಭ್ಯಾಸ ಮಾಡಿದ್ವಿ? ಪದ್ಯ. ಯಾವುದು? ಶಾಲೆಗೆ ಹೋಗುವೆ ಅಂಥೇಳಿ ಪದ್ಯವನ್ನು ಅಭ್ಯಾಸ ಮಾಡಿದ್ವಿ. ಹಾಗೆ ಮುಂದಿನ ಪಾಠ ಯಾವುದು ಅಂತ ನೋಡೋದಾದರೆ ಕೋತಿ ಮತ್ತು ಅಳಿಲು ಅಂಥೇಳಿ. ಏನಿರ್ಬೋದು ಈ ಪಾಠದಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ? ಪಾಠ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಆಯಿತಾ? ಪ್ರಶ್ನೆ ಏನಪ್ಪ ಅಂದರೆ, ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರುತ್ತೆ, ಪಿಕ್ಚರ್ ಬರುತ್ತೆ. ಆ ಚಿತ್ರವನ್ನು ನೀವು ಗುರುತಿಸಿ ಯಾವ ಪ್ರಾಣಿಯ ಚಿತ್ರ ಅಂತ ಹೇಳಿ ನೀವು ಹೆಸರನ್ನು ಹೇಳಬೇಕು. ಗೊತ್ತಾಯ್ತಲ್ಲ ಮಕ್ಕಳ? ಹಾಗಾದರೆ ಮೊದಲನೇ ಚಿತ್ರವನ್ನು ನೋಡೋಣ. ಮೊದಲನೇದಾಗಿ ಬರುವಂತಹ ಚಿತ್ರ ಯಾವ ಚಿತ್ರ? ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಇರುತ್ತೆ, ಎಲ್ಲ ಕಡೆನೂ ನೋಡಿರ್ತೀರ ಅಲ್ವಾ? ಯಾವ ಚಿತ್ರ ಅದು? ಮಂಗನ ಚಿತ್ರ ಅಥವಾ ಕೋತಿಯ ಚಿತ್ರ. ನೀವೇನು ಇಂಗ್ಲೀಷಲ್ಲಿ ಮಂಕಿ ಅಂತ ಹೇಳಿ ಕರೀತಿರಲ್ಲ, ಆ ಒಂದು ಪ್ರಾಣಿಯ ಚಿತ್ರ. ಹಾಗಿದ್ರೆ ಎರಡನೇ ಚಿತ್ರ ನೋಡೋಣ. ಎರಡನೇದಾಗಿರುವಂತಹ ಚಿತ್ರ ಅಳಿಲು. ಯಾವುದು? ಎರಡನೇದಾಗಿರುವಂತಹದ್ದು ಅಳಿಲು. ಹಾಗೆ ಮೂರನೇ ಚಿತ್ರ ನೋಡೋಣ. ಎಲ್ಲರಿಗೂ ಇದು ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಯಾವ ಚಿತ್ರ ಅಂತೇಳಿ ಅಲ್ವಾ? ಯಾವ ಚಿತ್ರ ಅದು? ಮರದ ಚಿತ್ರ. ಹೌದಲ್ವಾ? ಮರದ ಚಿತ್ರ ತಾನೇ. ನೆಕ್ಸ್ಟು ನಾಲ್ಕನೇದು ಯಾವುದು? ಜೋಕಾಲಿಯ ಚಿತ್ರ. ಯಾವ ಚಿತ್ರ ಅದು? ಜೋಕಾಲಿ. ಎಲ್ಲರೂ ಸಾಮಾನ್ಯ ಆಟ ಆಡಿರ್ತೀರಲ್ವಾ? ಇನ್ನು ಮರಕ್ಕೆ ಹಗ್ಗ ಕಟ್ಕೊಂಡು ಅಥವಾ ಮನೆಗಳಲ್ಲಿ ರಿಂಗ್ ಇದ್ದರೆ ಅದಕ್ಕೆ ಸೀರೆಯನ್ನು ಕಟ್ಕೊಂಡು ಜೋಕಾಲಿ ಆಡಿರ್ತೀರಲ್ವಾ? ಹೌದಲ್ವಾ? ಕೆಲವೊಂದು ದೀಪಾವಳಿ ಹಬ್ಬದ ಟೈಮಲ್ಲಿ ಈ ಜೋಕಾಲಿ ಆಟವನ್ನು ಹಳ್ಳಿ ಕಡೆ ಆಡ್ತಾರೆ. ನೀವೆಲ್ಲ ಆಡಿದ್ದೀರ ಅಲ್ವಾ? ಯಾಕಪ್ಪ ಮಿಸ್ ಇದನ್ನೆಲ್ಲ ತೋರಿಸ್ತಿದ್ದಾರೆ ಅಂತ ಅಂದರೆ, ಈ ಒಂದು ಯಾವ ಪಾಠದಲ್ಲಿ ಅಂದರೆ ಕೋತಿ ಮತ್ತು ಅಳಿಲು ಪಾಠದಲ್ಲಿ ಇವೆಲ್ಲವೂ ಸಹ ಬರುತ್ತೆ. ಹಾಗಿದ್ರೆ ಪಾಠವನ್ನು ನೋಡೋಣ. ಪುಟ ಸಂಖ್ಯೆ 33. ಬುಕ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿದೆ ಕೋತಿ ಮತ್ತು ಅಳಿಲು. ಪಾಠದ ಹೆಸರೇನು? ಕೋತಿ ಮತ್ತು ಅಳಿಲು. ಹಾಗಿದ್ರೆ ಪಾಠವನ್ನು ಒಂದ್ಸಲಿ ಓದ್ತೀನಿ, ನೋಡಿ ಗಮನ ಇಟ್ಟು. ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು. ಆ ಕೋತಿಯ ಬಾಲ ತುಂಬ ಉದ್ದವಿತ್ತು. ಅದು ನೆಲದವರೆಗೂ ನೇತಾಡುತ್ತಿತ್ತು. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂತು. ಅದು ಕೋತಿಯ ಬಾಲ ನೋಡಿತು. ಈ ಜೋಕಾಲಿ ಎಷ್ಟು ಚೆಂದ ಎಂದು ಯೋಚಿಸಿತು. ಕೋತಿಯ ಬಾಲ ಹಿಡಿದು ಅಳಿಲು ಜೀಕತೊಡಗಿತು. ಕೋತಿಗೆ ಕಚಗುಳಿಯಾಯಿತು. ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು, ತಂಗಿ, ಏನು ಮಾಡುತ್ತಿರುವೆ? ನನಗೆ ಕಚಗುಳಿಯಾಗುತ್ತಿದೆ. ಆಗ ಅಳಿಲಿಗೆ ಗಾಬರಿಯಾಯಿತು. ಮಂಗಣ್ಣ, ಇದು ನಿನ್ನ ಬಾಲವೇ? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ, ನನ್ನನ್ನು ಕ್ಷಮಿಸು ಎಂದು ಹೇಳಿತು. ಬಾಲವನ್ನು ಬಿಟ್ಟಿತು. ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ಪಾಠವನ್ನು ಸಂಪೂರ್ಣವಾಗಿ ಒಂದ್ಸಲಿ ಓದಿದೆ. ಈ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನಾವು ನೋಡೋಣ. ಪದಗಳ ಅರ್ಥ ನೋಡೋದಾದರೆ ಫಸ್ಟಿಗೆ ಇರುವಂತಹದ್ದು ಗಾಬರಿ. ಗಾಬರಿ ಅಂದರೆ ಹೆದರಿಕೆ. ಈಗ ನೀವೇನಾದ್ರು ತಪ್ಪು ಮಾಡಿದ್ರೆ ಮನೇಲಿ ಅಮ್ಮ ಹೊಡಿತಾರೆ, ಅಪ್ಪ ಬೈತಾರೆ ಅನ್ನೋ ಹೆದರಿಕೆ ಇರುತ್ತಲ್ಲ, ಅದಕ್ಕೇನಂತ ಕರಿತೀವಿ? ಗಾಬರಿ ಅಂತಲೂ ಸಹ ಕರಿತೀವಿ. ಹಾಗೆ ಎರಡನೆಯದು ಕ್ಷಮಿಸು. ಎರಡನೆಯದು ಕ್ಷಮಿಸು. ನಾವೇನಾದರೂ ತಪ್ಪು ಮಾಡಿದಾಗ ಏನಂತ ಕೇಳ್ತೀವಿ? ಸಾರಿ ಅಂತ ಹೇಳಿ ಕೇಳ್ತೀವಿ ತಾನೆ. ಸಾರಿಗೆ ಕನ್ನಡದಲ್ಲಿ ಏನಂತೀವಿ? ಕ್ಷಮಿಸಿ. ಅಂದರೆ ಅಪರಾಧವನ್ನು ಮನ್ನಿಸು. ನಾನು ತಪ್ಪು ಮಾಡಿದ್ದೀನಿ, ನನ್ನನ್ನು ಮನ್ನಿಸು ಅಂತ ಹೇಳಿ. ಅರ್ಥ ಆಯ್ತಲ್ಲ ಪದಗಳ ಅರ್ಥ? ಗಾಬರಿ ಅಂದರೆ ಹೆದರಿಕೆ, ಕ್ಷಮಿಸು ಅಂದರೆ ಅಪರಾಧವನ್ನು ಮನ್ನಿಸು. ಹಾಗಿದ್ರೆ ಈ ಪಾಠದ ಅರ್ಥವನ್ನು ನೋಡ್ತಾ ಹೋಗೋಣ. ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು. ಒಂದು ಕೋತಿ ಇರುತ್ತೆ, ಅದೇನು ಮಾಡಿರುತ್ತೆ? ಮರದ ಮೇಲೆ ಕೂತಿರುತ್ತೆ. ಸಾಮಾನ್ಯವಾಗಿ ಮಂಗಗಳೆಲ್ಲಿರುತ್ತೆ? ಮರದ ಮೇಲೆ ಇರ್ತವಲ್ಲ. ಹೆಚ್ಚಾಗಿ ಅವು ಇರುವಂತಹ ಸ್ಥಳ ಯಾವುದು? ಮರ.
ಕೋತಿಯ ಬಾಲ ತುಂಬ ಉದ್ದವಿತ್ತು, ಅದು ನೆಲದವರೆಗೆ ನೇತಾಡುತ್ತಿತ್ತು. ಆ ಕೋತಿಗಿರುವಂತಹ ಬಾಲ, ಎಲ್ಲ ಕೋತಿಗೂ ಬಾಲ ಇರತ್ತಲ್ವಾ? ಬಾಲ ಇಲ್ದಿರೋ ಕೋತಿ ಯಾವುದಾದ್ರೂ ಇದಾವ? ಇಲ್ಲ ಅಲ್ವಾ? ಆ ಕೋತಿಗೆ ಬಾಲ ಇತ್ತು. ಆ ಬಾಲ ಏನಪ್ಪ ಅಂದರೆ ತುಂಬ ಉದ್ದವಾಗಿತ್ತು ಅಂಥೇಳಿ. ಅದು ಮರದ ಮೇಲೆ ಕೂತ್ರೆ ಅದ್ರದ್ದು ಬಾಲ ನೆಲಕ್ಕೆ ತಾಗ್ತಾ ಇತ್ತು ಅಂತ ಹೇಳಲಾಗಿದೆ. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂತು. ಒಂದು ಅಳಿಲು ನೋಡಿದ್ದೀರ ಅಲ್ವಾ? ಸಾಮಾನ್ಯವಾಗಿ ಅಳಿಲು ಏನು ಮಾಡುತ್ತೆ, ಅಲ್ಲಿಗೆ ಕುಣಿದಾಡುತ್ತಾ ಅಂದರೆ ಡ್ಯಾನ್ಸ್ ಮಾಡ್ಕೊಳ್ತಾ ಇಲ್ಲಿಗೆ ಬರುತ್ತೆ, ಮರದ ಬಳಿಗೆ ಬರುತ್ತೆ. ಯಾವ ಮರದ ಬಳಿಗೆ? ಕೋತಿ ಕುಳಿತಿರುವಂತಹ ಮರದ ಬಳಿಗೆ ಅಳಿಲು ಬರುತ್ತೆ. ಅದು ಕೋತಿಯ ಬಾಲ ನೋಡಿತು. ಅಳಿಲು ಏನು ಮಾಡುತ್ತೆ, ಕೋತಿಯ ಬಾಲವನ್ನು ನೋಡುತ್ತೆ. ನೋಡಿಬಿಟ್ಟು ಅಂದ್ಕೊಡುತ್ತೆ ಏನಂತ, ಈ ಜೋಕಾಲಿ ಎಷ್ಟು ಚಂದ ಅಂಥೇಳಿ ಎಂದು ಯೋಚಿಸಿತು. ಈ ಜೋಕಾಲಿ ಎಷ್ಟು ಚೆನ್ನಾಗಿರತ್ತಲ್ವ, ಆಟ ಆಡೋಣ ಅಂಥೇಳಿ ಯೋಚನೆಯನ್ನು ಮಾಡುತ್ತೆ. ಆಮೇಲೆ ಏನು ಮಾಡುತ್ತೆ ನೋಡಿ, ಕೋತಿಯ ಬಾಲ ಹಿಡಿದು ಅಳಿಲು ಚೀಕತೊಡಗಿತು. ಕೋತಿ ಕೊಂಬೆ ಮೇಲೆ ಕೂತಿರುತ್ತೆ, ಅದ್ರ ಬಾಲ ಕೆಳಗೆ ಹೋಗಿರುತ್ತೆ. ಅಳಿಲು ಏನು ಮಾಡುತ್ತೆ, ಆ ಕೋತಿಯ ಬಾಲವನ್ನು ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಏನು ಮಾಡುತ್ತೆ, ಜೀಗತೆ ಅಂದರೆ ಉಯ್ಯಾಲೆ ಥರ ಆಟ ಆಡತ್ತೆ. ಈಗ ಆಟ ಆಡ್ತಿರ್ಬೇಕಾದ್ರೆ ಕೋತಿಗೇನಾಗತ್ತೆ, ಕಚಗುಳಿ ಆಯಿತು. ಕಚಗುಳಿ ಅಂದರೆ ಯಾರಾದರೂ ಕೊಡ್ತಾರಲ್ವ ನಿಮಗೆ ಕಚಗುಳಿ ಕೊಡೋದು, ಆ ಥರ ಆಗತ್ತೆ. ಅದು ಕೆಳಗೆ ನೋಡಿತು. ನಂಗೆ ಕಚಗುಳಿ ಆಗ್ತಿದ್ದೀರ, ಏನಾಯಿತು ಅಂಥೇಳಿ ಹಿಂಗೆ ಬಗ್ಗೆ ಕೆಳಗೆ ನೋಡತ್ತೆ. ಮತ್ತು ನಗುತ್ತಾ ಹೇಳಿತು, ನಗಾಡ್ಕೊಳ್ತಾ ಹೇಳ್ತಾ, ತಂಗಿ ಏನು ಮಾಡ್ತಿರುವೆ, ನನಗೆ ಕಚಗುಳಿ ಆಗ್ತಿದೆ, ನೀನೇನು ಮಾಡ್ತಿದ್ದೀಯಾ? ಅಳಿಲಿಗೆ ಕೇಳತ್ತೆ. ತಂಗಿ ಅಂದರೆ ಯಾರಿಲ್ಲಿ? ಅಳಿಲು. ಅಳಿಲಿಗೆ ಕೇಳತ್ತೆ, ಏನು ಮಾಡ್ತಿದ್ಯಾ, ನನಗಿಲ್ಲಿ ಕಚಗುಳಿ ಆಗ್ತಿದೆ ಅಂತ ಹೇಳುತ್ತೆ. ಆಗ ಅಳಿಲಿಗೆ ಗಾಬರಿಯಾಯಿತು. ಅಳಿಲು ಹೆದರ್ಕೊಂಡ್ಬಿಡುತ್ತೆ. ಗೊತ್ತಿರಲ್ಲ ಯಾಕೆ, ಅದು ಮಂಗಂದು ಬಾಲ ಅಂಥೇಳಿ, ಕೋತಿಯ ಬಾಲ ಅನ್ನೋದು ಅಳಿಲಿಗೆ ಗೊತ್ತಿರಲ್ಲ. ಸೊ ಕೋತಿ ಕೇಳಿದ ತಕ್ಷಣ ಏನಾಗುತ್ತೆ, ಅದಕ್ಕೆ ಹೆದರಿಕೆ ಆಗ್ಬಿಡತ್ತೆ. ಅಯ್ಯೋ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಒಂದು ಗಾಬರಿ ಅದಕ್ಕೆ ಆಗತ್ತೆ ಅಳಿಲಿಗೆ. ಆಗ ಅಳಿಲು ಹೇಳುತ್ತೆ, ಮಂಗಣ್ಣ ಇದು ನಿನ್ನ ಬಾಲವೇ? ಮಂಗಣ್ಣ ಇದು ನಿನ್ನ ಬಾಲವಾ? ನಾನು ಜೋಕಾಲಿ ಅಂದು ತಿಳಿದೆ, ಅಂದರೆ ಅದು ನಿನ್ನ ಬಾಲ ಅಂತ ನನಗೆ ಗೊತ್ತಾಗಲಿಲ್ಲ, ನಾನು ಜೋಕಾಲಿ ಅಂಥೇಳಿ ಆಟ ಆಡ್ತಾ ಇದ್ದೆ ಅಂತ ಹೇಳುತ್ತೆ. ನನ್ನನ್ನು ಕ್ಷಮಿಸು. ಅಳಿಲು ಹೇಳುತ್ತೆ, ನನ್ನನ್ನು ಕ್ಷಮಿಸು ಬಿಡು ಎಂದು ಹೇಳಿತು. ಬಾಲವನ್ನು ಬಿಟ್ಟಿತು. ಬಾಲವನ್ನು ಬಿಟ್ಟು ನನ್ನಿಂದ ತಪ್ಪಾಯಿತು, ನನ್ನನ್ನು ಕ್ಷಮಿಸು ಅಂತ ಹೇಳಿ ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ಇಲ್ಲಿ ಏನು ಮಾಡುತ್ತೆ, ಅಳಿಲು ನಿನ್ನ ಬಾಲವನ್ನು ಇಟ್ಕೊಂಡು ಆಟ ಆಡ್ತಿದ್ದೆ, ನನಗೆ ಗೊತ್ತಾಗಿಲ್ಲ ಅದು ನಿನ್ನ ಬಾಲ ಅಂಥೇಳಿ, ನನ್ನನ್ನು ಕ್ಷಮಿಸು ಅಂಥೇಳಿ ಆ ಬಾಲವನ್ನು ಬಿಟ್ಟು ಏನು ಮಾಡುತ್ತೆ, ಮರದ ಬಳಿಗೆ ಹೋಗಿ ಮರದ ಕೊಂಬೆಯನ್ನು ಏರಿ ಅಲ್ಲೇ ಕೂತ್ಕೊಳ್ಳುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳ? ಅಂದರೆ ಇಲ್ಲಿ ಏನಪ್ಪ ಅಂದರೆ, ನಾವು ಏನೇ ಒಂದು ತಪ್ಪು ಮಾಡಿದ್ರೂ ಸಹ ಅದನ್ನು ನಮಗೆ ಗೊತ್ತಾದಾಗ ನಮ್ಮಿಂದ ತಪ್ಪಾಯಿತು ಕ್ಷಮಿಸಿ ಅಂತೇಳಿ ಕ್ಷಮೆ ಕೇಳಬೇಕು. ಹಾಗಂತ ತಪ್ಪು ಮಾಡ್ತಾನೇ ಇರೋದು ಕ್ಷಮೆ ಕೇಳೋದು ಅಂತಲ್ಲ, ತಪ್ಪು ಮಾಡಬಾರ್ದು. ಸಾಮಾನ್ಯವಾಗಿ ಅಕಸ್ಮಾತ್ ಗೊತ್ತಿಲ್ಲದೆ ಏನಾದರೂ ತಪ್ಪಾಯಿತು ಅಂದರೆ ಏನು ಮಾಡಬೇಕು, ಕ್ಷಮಿಸಿ ಅಂಥೇಳಿ ಕೇಳ್ಕೋಬೇಕು. ಆಯ್ತಲ್ಲ, ಗೊತ್ತಾಯ್ತಲ್ಲ? ಹಾಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಬರುತ್ತೆ, ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜು. ಈ ಒಂದು ಚಿತ್ರಗಳನ್ನ ತೋರಿಸ್ತೇನೆ, ಯಾವ ಹೆಸರು ಅಂತ ಹೇಳಿ ತಿಳಿಸ್ಬೇಕು, ಓಕೆನಾ? ಹಾಗಾದ್ರೆ ಮಕ್ಕಳೇ, ಈ ಒಂದು ಪ್ರಾಣಿ ಹೆಸರೇನು ಹೇಳ್ತೀರಾ? ರೈಟ್, ಈ ಪ್ರಾಣಿ ಹೆಸರು ಕೋತಿ. ಇದನ್ನು ಇನ್ನೂ ಹೆಸರನ್ನ ಕರೀತಾರೆ, ಅದು ಮಂಗಣ್ಣ. ಇನ್ನೊಂದು ಪ್ರಾಣಿಯನ್ನು ನೋಡಿ, ಈ ಪ್ರಾಣಿ ಹೆಸರನ್ನು ಹೇಳ್ತೀರಾ? ಈ ಪ್ರಾಣಿ ಹೆಸರೇನು? ರೈಟ್, ಅಳಿಲು. ಹೌದಾ? ಹಾಗಾದ್ರೆ ಇನ್ನೊಂದು ಚಿತ್ರವನ್ನು ತೋರಿಸ್ತೇನೆ ನೋಡಿ. ಈ ಚಿತ್ರದಲ್ಲಿ ಏನಿದೆ?
ಮರ. ರೈಟ್, ಕರೆಕ್ಟ್ ಹೇಳಿದ್ವಿ. ಹಾಗಾದ್ರೆ ಈ ಚಿತ್ರದಲ್ಲಿರುವುದೇನು ನೋಡಿ. ಹಾ, ಮಕ್ಕಳು ಉಯ್ಯಾಲೆಯಲ್ಲಿ ಆಡ್ತಾ ಇದ್ದಾರೆ. ಮಕ್ಕಳು ಉಯ್ಯಾಲಾಡಿ ಸಂತೋಷ ಪಡ್ತಾ ಇದ್ದಾರೆ, ಹೌದಾ? ಓಕೆ, ಹಾಗಾದ್ರೆ ನಾವು ಈಗ ಪಾಠವನ್ನು ತಿಳಿಯೋಣ ಬನ್ನಿ. ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು. ಆ ಕೋತಿಯ ಬಾಲ ತುಂಬಾ ಉದ್ದವಿತ್ತು. ಅದು ನೆಲದವರೆಗೆ ನೇತಾಡುತ್ತಿತ್ತು. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತ್ತು. ಅದು ಕೋತಿಯ ಬಾಲ ನೋಡಿತ್ತು. ಈ ಜೋಕಾಲಿ ಎಷ್ಟು ಚಂದ ಎಂದು ಯೋಚಿಸಿತು. ಕೋತಿಯ ಬಾಲ ಹಿಡಿದು ಅಳಿಲು ಜೀಕತೊಡಗಿತು. ಕೋತಿಗೆ ಕಚಗುಳಿ ಆಯಿತು. ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು, ಏಯ್ ತಂಗಿ, ಏನು ಮಾಡುತ್ತಿರುವೆ? ನನಗೆ ಕಚಗುಳಿಯಾಗುತ್ತಿದೆ. ಆಗ ಅಳಿಲಿಗೆ ಗಾಬರಿಯಾಯಿತು. ಮಂಗಣ್ಣ, ಇದು ನಿನ್ನ ಬಾಲ್ವೇ? ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ, ನನ್ನನ್ನು ಕ್ಷಮಿಸು ಎಂದು ಹೇಳಿತು. ಬಾಲವನ್ನು ಬಿಟ್ಟಿತು. ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು.